channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ 6ನೇ ಅಧ್ಯಾಯವಾದ ಅಂಗಾಂಶಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ 1. ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ. ಉತ್ತರ: ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪನ್ನು ಅಂಗಾಂಶ ಎನ್ನುವರು. ಪ್ರಶ್ನೆ 2. ಎಷ್ಟು ವಿಧದ ಘಟಕಗಳು ಕೂಡಿ ಕ್ಸೈಲಮ್ ಅಂಗಾಂಶವನ್ನು ರೂಪಿಸುತ್ತವೆ? ಅವುಗಳನ್ನು ಹೆಸರಿಸಿ. ಉತ್ತರ: ಕ್ಸೈಲಮ್ ಅಂಗಾಂಶವು 4 ವಿಧದ ಘಟಕಗಳಿಂದ ರೂಪಿಸಲ್ಪಟ್ಟಿದೆ. ಅವು ಯಾವುವೆಂದರೆ ಟ್ರಿಕಿಡ್, ನಾಳ, ಕ್ಸೈಲಮ್ ಪೇರೆಂಕೈಮಾ, ಕ್ಸೈಲಮ್ ನಾರು. ನಂತರ ಪ್ರಶ್ನೆ 3. ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗಿಂತ ಹೇಗೆ ಭಿನ್ನವಾಗಿವೆ? ಉತ್ತರ: ಸರಳ ಶಾಶ್ವತ ಅಂಗಾಂಶಗಳು ಒಂದೇ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಹಾಗೂ ಒಂದೇ ರೀತಿಯ ಕಾರ್ಯಗಳನ್ನು ಮಾಡುತ್ತವೆ. ಆದರೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಒಂದಕ್ಕಿಂತ ಹೆಚ್ಚಿನ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಪ್ರಶ್ನೆ 4. ಪೇರೆಂಕೈಮಾ, ಕೋಲಂಕೈಮಾ ಮತ್ತು ಸ್ಲೀರಂಕೈಮಾ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ಕೋಶಭಿತ್ತಿಯ ಆಧಾರದ ಮೇಲೆ ಪಟ್ಟಿ ಮಾಡಿ. ಪೇರೆಂಕೈಮಾ: ಇವುಗಳ ಜೀವಕೋಶಗಳ ಕೋಶಭಿತ್ತಿಯು ತೆಳುವಾಗಿವೆ ಹಾಗೂ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿವೆ. ಕೋಲಂಕೈಮಾ: ಇವುಗಳ ಜೀವಕೋಶಗಳು ಪರಸ್ಪರ ಸೇರುವ ಮೂಲೆಗಳಲ್ಲಿ ಅನಿಯಮಿತವಾಗಿ ದಪ್ಪವಾಗಿರುತ್ತದೆ. ಸ್ಲೀರಂಕೈಮಾ: ಇವುಗಳ ಕೋಶಭಿತ್ತಿಯು ದಪ್ಪವಾಗಿ ಲಿಗ್ನಿನ್ ಎಂಬ ವಸ್ತುವಿನಿಂದಾಗಿ ಮಂದವಾಗಿದೆ. ಪ್ರಶ್ನೆ 5. ಪತ್ರರಂಧ್ರಗಳ ಕಾರ್ಯಗಳೇನು? ಉತ್ತರ: ಪತ್ರರಂಧ್ರಗಳ ಕಾರ್ಯಗಳು ವಾತಾವರಣದಿಂದ ಅನಿಲಗಳ ವಿನಿಮಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಸಸ್ಯಗಳಲ್ಲಿರುವ ಹೆಚ್ಚಿನ ನೀರು ಬಾಷ್ಪ ವಿಸರ್ಜನೆಯ ಕ್ರಿಯೆಯ ಸಂದರ್ಭದಲ್ಲಿ ಪತ್ರರಂಧ್ರದ ಮೂಲಕ ಹೊರಬರುತ್ತದೆ. ಪ್ರಶ್ನೆ 6. 3 ವಿಧದ ಸ್ನಾಯುತಂತುಗಳ ನಡುವಿನ ವ್ಯತ್ಯಾಸಗಳನ್ನು ಚಿತ್ರದ ಮೂಲಕ ತೋರಿಸಿ. ಪ್ರಶ್ನೆ 7. ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವೇನು? ಉತ್ತರ: ಹೃದಯ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನು ಜೀವಮಾನವಿಡೀ ಮಾಡಲು ಜೀವಿಗಳೇ ಹೃದಯಕ್ಕೆ ಸಹಾಯ ಮಾಡುತ್ತವೆ. ಪ್ರಶ್ನೆ 8. ಪಟ್ಟೆಸಹಿತ ಸ್ನಾಯುಗಳು, ಪಟ್ಟೆರಹಿತ ಸ್ನಾಯುಗಳು ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು, ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ಬರೆಯಿರಿ. ನೀವು ಸಹ ಹೀಗೆ 3 ಕಾಲಮನ್ನು ಹಾಕೊಳ್ಳಿ ಮಕ್ಕಳೇ. ಪಟ್ಟೆಸಹಿತ ಸ್ನಾಯುಗಳು, ಪಟ್ಟೆರಹಿತ ಸ್ನಾಯುಗಳು, ಹೃದಯ ಸ್ನಾಯುಗಳು. ಪಟ್ಟೆಸಹಿತ ಸ್ನಾಯುಗಳಲ್ಲಿ ಈ ಸ್ನಾಯುಗಳ ಜೀವಕೋಶಗಳು ನೀಳವಾಗಿ ಕೊಳವೆಯಾಕಾರದಲ್ಲಿವೆ. ಪಟ್ಟೆರಹಿತ ಸ್ನಾಯುಗಳಲ್ಲಿ ಈ ಸ್ನಾಯುಗಳ ಜೀವಕೋಶಗಳು ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿವೆ. ಹೃದಯ ಸ್ನಾಯುಗಳ ವಿಭಾಗದಲ್ಲಿ ಈ ಸ್ನಾಯುಗಳು ಕೊಳವೆಯಾಕಾರವಾಗಿದ್ದು ಶಾಖೆಗಳಾಗಿ ಒಡೆಯುತ್ತವೆ. ನಂತರ ಪಟ್ಟೆಸಹಿತ ಸ್ನಾಯುಗಳು ಇವು ಶಾಖೆಗಳನ್ನು ಹೊಂದಿಲ್ಲ, ಅನೇಕ ನ್ಯೂಕ್ಲಿಯಸ್ಗಳನ್ನು ಹೊಂದಿದೆ. ನಂತರ ಪಟ್ಟೆರಹಿತ ಸ್ನಾಯುಗಳಲ್ಲಿ ಮಧ್ಯದಲ್ಲಿ ಒಂದೇ ನ್ಯೂಕ್ಲಿಯಸ್ ಇದೆ. ನಂತರ ಹೃದಯ ಸ್ನಾಯುಗಳಲ್ಲಿ 1 ಅಥವಾ 2 ನ್ಯೂಕ್ಲಿಯಸ್ ಇದೆ. ಪಟ್ಟೆಸಹಿತ ಸ್ನಾಯುಗಳಲ್ಲಿ ಕೈಕಾಲು ಮತ್ತು ಮೂಳೆಗಳಿಗೆ ಅಂಟಿಕೊಂಡಿರುತ್ತದೆ. ಪಟ್ಟೆರಹಿತ ಸ್ನಾಯುಗಳಿಗೆ ಅನ್ನನಾಳ, ಮೂತ್ರನಾಳ, ಜಠರದ ಒಳಭಾಗ, ಶ್ವಾಸಕೋಶದ ಉಸಿರುನಾಳದಲ್ಲಿ ಕರುಳಿನಲ್ಲಿ ಇರುತ್ತದೆ. ಹೃದಯ ಸ್ನಾಯುಗಳಲ್ಲಿ ಈ ಸ್ನಾಯುಗಳು ಹೃದಯದಲ್ಲಿರುತ್ತವೆ. ಪ್ರಶ್ನೆ 9. ಒಂದು ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ನೀವು ಸಹ ನರಕೋಶದ ಚಿತ್ರವನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಿ ಮಕ್ಕಳೇ. ನಂತರ ಪ್ರಶ್ನೆ 10. ಈ ಕೆಳಗಿನವುಗಳನ್ನು ಹೆಸರಿಸಿ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಚಪ್ಪಟೆ ಅನುಲೇಪಕ. ನಂತರ ಪ್ರಶ್ನೆ 2. ಮನುಷ್ಯರಲ್ಲಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಸ್ನಾಯುರಜ್ಜು. ನಂತರ ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶ ಫ್ಲೋಯಂ. ನಂತರ 4ನೇ ಪ್ರಶ್ನೆ. ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ಅಂಗಾಂಶ ಅಡಿಪೋಸ್ ಅಂಗಾಂಶ. ನಂತರ ಪ್ರಶ್ನೆ 5. ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ. ಪ್ರಶ್ನೆ 6. ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ ನರ ಅಂಗಾಂಶ. ಪ್ರಶ್ನೆ 11. ಈ ಕೆಳಗಿನವುಗಳಲ್ಲಿರುವ ಅಂಗಾಂಶದ ವಿಧವನ್ನು ಗುರುತಿಸಿ. ಚರ್ಮ ಚಪ್ಪಟೆ ಅನುಲೇಪಕ, ಮರದ ತೊಗಟೆ ರಕ್ಷಣಾ ಅಂಗಾಂಶ, ಮೂಳೆ ಸಂಯೋಜಕ ಅಂಗಾಂಶ, ಮೂತ್ರನಾಳದ ಒಳಸ್ತರಿ ಆವರಿಸಿರುವ ಅಂಗಾಂಶ ಘನಾಕೃತಿ ಅನುಲೇಪಕ ಅಂಗಾಂಶ, ನಾಳಕೂರ್ಚಗಳು ವಾಹಕ ಅಂಗಾಂಶ. ಪ್ರಶ್ನೆ 12. ಪೇರೆಂಕೈಮಾ ಅಂಗಾಂಶ ಕಂಡುಬರುವ ಭಾಗಗಳನ್ನು ಹೆಸರಿಸಿ. ಉತ್ತರ: ಬೇರು ಮತ್ತು ಕಾಂಡಗಳಲ್ಲಿ ಪೇರೆಂಕೈಮಾ ಅಂಗಾಂಶ ಕಂಡುಬರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಕ್ಲೋರೋಫಿಲ್ ಅನ್ನು ಹೊಂದಿದ ಪೇರೆಂಕೈಮಾವು ಹಸಿರು ಎಲೆಗಳಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 13. ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರವೇನು? ಉತ್ತರ: ಎಪಿಡರ್ಮಿಸ್ನ ಜೀವಕೋಶಗಳು ನಿರ್ಜೀವವಾಗಿದ್ದು ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದಂತೆ ಒತ್ತಾಗಿ ಜೋಡಣೆಗೊಂಡಿರುತ್ತವೆ. ಸಸ್ಯದ ಎಲ್ಲಾ ಭಾಗಗಳನ್ನು ಇದು ರಕ್ಷಿಸುತ್ತದೆ. ಪ್ರಶ್ನೆ 14. ತೊಗಟೆಯು
ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಉತ್ತರ: ತೊಗಟೆಯ ಜೀವಕೋಶಗಳು ನಿರ್ಜೀವವಾಗಿದ್ದು ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದಂತೆ ಒತ್ತಾಗಿ ಜೋಡಣೆಗೊಂಡಿರುತ್ತವೆ. ತೊಗಟೆಯ ಪದರುಗಳಲ್ಲಿ ಸುಬೇರಿನ್ ಎಂಬ ರಾಸಾಯನಿಕ ಕೂಡ ಇದ್ದು ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತದೆ. ಹೀಗೆ ತೊಗಟೆಯು ಸಸ್ಯಗಳನ್ನು ಹೊರಗಿನ ಪರಿಸರದ ಬದಲಾವಣೆಗಳನ್ನು ರಕ್ಷಿಸುತ್ತದೆ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.